ಸಣ್ಣ ಏಜಿನಲ್ಲಿ ಇದೆ ಅಂತಂದರೆ ಯಾರೂ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಭಾಳ ಅದ್ಭುತವಾದ 12ನೇ ವರ್ಷದೊಳಗಡೆ ಅವರಿಗೆ 4 ವೇದಗಳು ಮುಖೋದ್ಗತ ಆಗಿರ್ತದೆ, ಬಾಯ್ಪಾಠ ಆಗಿರ್ತದೆ. ಋಗ್ವೇದ, ಯಜುರ್ವೇದ, ಅಥರ್ವಣ, ಸಾಮವೇದ, ಅಥರ್ವಣ, ಇವೆಲ್ಲ 4 ವೇದಗಳು ಬಾಯ್ಪಾಠ ಆಗಿರ್ತದೆ. ಎತ್ತ ಅದ್ಭುತವಾದ ಒಂದು ಜ್ಞಾನಶಕ್ತಿ! ಇಷ್ಟೇ ಅಲ್ಲ, ಪ್ರತಿಯೊಂದು ಮಂತ್ರದ ಅರ್ಥವನ್ನು ಋಷಿಗಳಂತೆ ಸಾಕ್ಷಾತ್ಕಾರ ಮಾಡಿ ಆ ಮಂತ್ರದ ಅರ್ಥ ಏನು ಅಂತ ಬಿಡಿಸಿಕೊಡುವಂತಹ ಒಂದು ಸಾಮರ್ಥ್ಯ ಅವರಿಗೆ ಬಂದಿರ್ತದೆ. ಅಂಥ ಹುಡುಗ, 8 ವರ್ಷದ ಹುಡುಗ, 8 ವರ್ಷದವನು ಆಗ್ತಾನೆ. 4 ವರ್ಷ ಸತತ ತಾಯಿಯನ್ನು ಪೀಡಿಸ್ತಾನೆ. ನನಗೆ ಸನ್ಯಾಸ ಆಗಕ್ಕೆ ಬಿಡು. ಒಂದು ಸಾರಿ ಬಟ್ಟೆ ತೊಳೆಯೋಕೆ ಅವರು ಅಲ್ಲಿ ಹೊಲೆ ಒಳಗೆ ಹೋಗಿರ್ತಾರೆ. ಅವಾಗ ಇವನು ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ತಾಯಿ ನನ್ನ ಮೊಸಳೆ ಹಿಡ್ಕೊಂಡಿದೆ, ಏ ಮಗ ಹೇಗೆ ಮಾಡಬೇಕು? ಆ ಮೊಸಳೆ ಹೇಳ್ತಾ ಇದೆ ನನಗೆ, ನಿಮ್ಮವ್ವ ನಿನ್ನ ಸನ್ಯಾಸಿ ಆಗಕ್ಕೆ ಬಿಟ್ಟರೆ ನಾನು ನಿನ್ನೇನು ಹಿಡ್ಕೊಂಡಿದ್ದೀನಿ, ನಾನು ಬಿಡ್ತೀನಿ ನಿನ್ನ ಅಂತ ಹೇಳ್ತದೆ ತಾಯಿ ಅಂತ ನೀರಿನಲ್ಲಿ ನಿಂತು ಹೇಳ್ತಾನೆ. ತಾಯಿ ಕರುಳಲ್ವೇ, ಮಗ ಮದುವೆ ಆದರೆ ಏನು, ಸನ್ಯಾಸಿ ಆದರೆ ಏನು, ಮಗ ಬದುಕಿದರೆ ಸಾಕು ಅಂಥೇಳಿ ಆವಾಗ ಆ ತಾಯಿ ಆ ಮೊಸಳೆಗೆ ಹೇಳು, ನಿನಗೆ ಸನ್ಯಾಸಿ ಆಗಲಿಕ್ಕೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ. ಆವಾಗ ಅವರು ಸುಮ್ಮನೆ ನಾಟಕ ಮಾಡ್ತಾರೆ. ಆವಾಗ ನನ್ನ ತಾಯಿ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಹೇಳಿದ್ಕೊಳ್ಳ, ಅಮ್ಮ ಮೊಸಳೆ ಬಿಡ್ತು, ನಾನು ದಂಡೆಗೆ ಬಂದೆ ಅಂತ ಈಸಾಡ್ಕೊಂತ ದಂಡೆಗೆ ಬರ್ತಾರೆ. ಅಂದರೆ ಸನ್ಯಾಸಿ ಆಗೋಕ್ಕೆ ಅವ್ವನ ಕಡೆಯಿಂದ ಪರ್ಮಿಷನ್ ತಗೊಳ್ಳೋಕ್ಕೆ ಎಷ್ಟು ನಾಟಕ ಮಾಡಬೇಕು. ಶಂಕರರ ಸನ್ಯಾಸದ ತುಡಿತ ಅವರ ಮನಸ್ಸಿನೊಳಗೆ ಎಷ್ಟು ಅದ್ಭುತವಾಗಿತ್ತು. ಸರಿ ಸ್ವಾಮಿ, ನಾನಿದ ಯಾಕೆ ಹೇಳ್ತೀನಿ ಅನ್ನೋ ನಿಮಗೆ ಮುಂದೆ ಗೊತ್ತಾಗುತ್ತೆ. ತಾಯಿ ಶಂಕರರಿಗೆ ಅವರು ಸನ್ಯಾಸಕ್ಕೆ ಹೊರಡ್ತಾರೆ. ಒಬ್ಬರು ಗುರುಗಳು ಸಿಗ್ತಾರೆ. ತಾಯಿ ಒಂದು ಮಾತು ತಗೊಳ್ತಾಳೆ ಮಗನ ಕಡೆ, ನೀನು ಸನ್ಯಾಸಿಯಾಗು, ನಂದೇನು ತಕರಾರಿಲ್ಲ, ಆದರೆ ನನ್ನ ಅಂತ್ಯವಿಧಿಯನ್ನು ಸಂಸ್ಕಾರವನ್ನು ನೆರವೇರಿಸಬೇಕಾದ್ರೆ ನನಗಿನ್ನೊಬ್ಬ ಮಗ ಇಲ್ಲ, ನನಗೆ ಮೋಕ್ಷ ಸಿಗಬೇಕು. ಅದಕ್ಕಾಗಿ ನೀನು ಎಲ್ಲಿಯೇ ಇರು, ನಾನು ದೇಹವನ್ನು ತ್ಯಾಗ ಮಾಡಿದಾಗ ನೀನು ಬಂದು ಸಂಸ್ಕಾರದಲ್ಲಿ ಭಾಗಿಯಾಗಿ ನನಗೆ ಅಗ್ನಿ ಸ್ಪರ್ಶವನ್ನು ಮಾಡಬೇಕು. ಇದು ಸನ್ಯಾಸಕ್ಕೆ ವಿರುದ್ಧವಾದದ್ದು. ಒಂದು ಸಾರಿ ಸನ್ಯಾಸಿಯಾಗಿ ಹೋದ ಮೇಲೆ ಮಗ ತಾಯಿಯ ಸಂಬಂಧ ಉಳಿಯೋಲ್ಲ. ಆದರೆ ತಾಯಿ ಈ ರೀತಿ ಕೇಳ್ತಾಳೆ, ನನಗೆ ಭಾಷೆ ಕೊಡು. ಶಂಕರ್ ಅಂತಾರೆ, ಆಯಿತು ತಾಯಿ, ಇದು ಲೋಕಕ್ಕೆ ವಿರೋಧವಾಗಿದ್ದರೂ ಕೂಡ ನನ್ನ ಸನ್ಯಾಸಕ್ಕೆ ನೀನು ಅಪ್ಪಣೆ ಕೊಟ್ಟಿದ್ದೀಯ. ನಾನು ಎಲ್ಲಿಯೇ ಇರಲಿ, ಎಷ್ಟು ಜನನೇ ವಿರೋಧಿಸಲಿ, ನಾನು ಬಂದು ನಿನ್ನ ಒಂದು ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಅಂತ್ಯ ಸಂಸ್ಕಾರ ಮಾಡಿ ಮೋಕ್ಷವನ್ನು ಕರುಣಿಸ್ತೀನಿ ಅಂಥೇಳಿ ಅವರು ಕೂಡ ಭಾಷೆ ಕೊಟ್ಟು ಹೊರಟೋಗ್ತಾರೆ. ಅವರ ತಾಯಿಯ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಕುಮಾರ ಶಿವಯೋಗಿಗಳವರು ಅವರು ಸನ್ಯಾಸ ತಗೊಳ್ತಾರೆ. ಅವರು ತಾಯಿಯ ಅಪ್ಪಣೆಯನ್ನು ಪಡ್ಕೊಳ್ತಾರೆ. 300 ರೂಪಾಯಿ ಶಿಕ್ಷಕ ವೃತ್ತಿಯನ್ನು ಮಾಡಿ ಅವ್ರ ತಾಯಿ ಉಡಿಗೆ ಹಾಕ್ತಾರೆ. ತಾಯಿ ಮದುವೆ ಮಾಡಬೇಕು ಅಂತಾರೆ. ಇವರು ನಾನು ಮದುವೆ ಆಗಲ್ಲ ತಾಯಿ. ಹೀಗೆ ಚರ್ಚೆ ನಡೆದು ಕೊನೆಗೆ ಆ ತಾಯಿ ಒಪ್ತಾರೆ. ಅವರು ದುಡಿದಂಥ 300 ರೂಪಾಯಿಗಳನ್ನು ಉಡಿಯಲ್ಲಿ ಹಾಕಿ, ತಾಯಿ ಇವತ್ತಿನಿಂದ ನೀನು ನನ್ನ ತಾಯಿಯಲ್ಲ,
ನಾನು ನಿನ್ನ ಮಗನಲ್ಲ ಎಂಬುದಾಗಿ ಹೇಳಿ ಅವತ್ತೇ ಯಾವ ಲಿಂಗದ ಹಳ್ಳಿಯಿಂದ ಕಜ್ಜರಿಯಿಂದ ಅವರ ತಾಯಿಗೆ ಬೀಳ್ಕೊಟ್ಟು ಅವರು ಹೊರಟೋದ್ರೋ ಆ ಕ್ಷಣದಿಂದ ಅವರ ತಾಯಿಯ ಮುಖವನ್ನು ಅವರು ಎಂದೂ ನೋಡಲಿಲ್ಲ. ಹಾನಗಲ್ಲ ಮಠಕ್ಕೆ ಪಟ್ಟಾಧಿಕಾರಿಯಾಗಿರ್ತಾರೆ, ಸ್ವಾಮಿಗಳಾಗಿರ್ತಾರೆ. ಭಾಳ ಒಳ್ಳೆಯ ದೊಡ್ಡ ಹೆಸರು ಮಾಡ್ತಾರೆ ಅವರು ಆ ಮಠಕ್ಕಾಗಿ. ತಾಯಿ ಅದನ್ನು ಕೇಳ್ತಾಳೆ. ಕೇಳಿದಂಥ ನೀಲಮ್ಮ, ನನ್ನ ಮಗ ಸ್ವಾಮಿಯಾಗಿ ಭಾಳ ದೊಡ್ಡ ಹೆಸರು ಮಾಡ್ಯಾನ, ಹಾನಗಲ್ಲ ಮಠಕ್ಕೆ ಹೋಗಿ ಬರಬೇಕು ಅಂಥೇಳಿ ಇಲ್ಲಿಂದ ಹಾನಗಲ್ಲ ಮಠಕ್ಕೆ ಹೋಗ್ತಾರೆ. ಹಾನಗಲ್ಲ ಮಠಕ್ಕೆ ಹೋಗಿ ಹೊರಗಡೆ ನಿಂತು ಅಲ್ಲೊಬ್ಬರು ಅರಳೆಲೆ ಮಠದ ಚರಮೂರ್ತಿಗಳು ಮಠದ ವ್ಯವಸ್ಥೆ ಮಾಡ್ತಿರ್ತಾರೆ. ಅಜ್ಜವರು ಒಳಗಿರ್ತಾರೆ ಕೋಣೆಯಲ್ಲಿ. ಕುಮಾರೇಶ ಚರಮೂರ್ತಿಗಳಿಗೆ ಕೇಳ್ತಾರೆ. ಪಟ್ಟಾಧ್ಯಕ್ಷರವರು, ಒಬ್ಬರು ಪಟ್ಟದ್ದೇವರವರು, ಅವರನ್ನು ಕೇಳ್ತಾರೆ ನೀಲಮ್ಮನವರು, ಅಪ್ಪ ನಾನು ಜೋಯಿಸರಹಳ್ಳಿಯಿಂದ ಬಂದೀನಿ, ಈ ಮಠದ ಸ್ವಾಮಿಗಳಿದಾರಲ್ಲ ಅವ್ರ ತಾಯಿ ಕಣಪ್ಪ, ನಾನು ಅವ್ರನ್ನ ಭೇಟಿಯಾಗಿ ಹೋಗೋಣ ಅಂತ ಬಂದೀನಿ, ಅವ್ರಿಗೆ ಭೇಟಿ ಮಾಡಿಸಪ್ಪ. ಚರಮೂರ್ತಿಗಳು ಹೋಗಿ ಕುಮಾರೇಶ್ವರಿಗೆ ಭೇಟಿ ಮಾಡ್ತಾರೆ ಮಠದೊಳಗೆ ಹೋಗಿ. ಹೀಗೆ ತಾಯಿ ಬಂದಾರ ನೀಲಮ್ಮನವರು, ಜೋಯಿಸರ್ ಹರಳಳ್ಳಿಯಿಂದ ಬಂದಾರ, ತಮ್ಮ ಭೇಟಿ ಮಾಡೋ ಸಲುವಾಗಿ ಬಂದಾರ. ಆವಾಗ ಅಜ್ಜವರು ಅದನ್ನು ಕೇಳಿದ ತಕ್ಷಣವೇ ಕರ್ಕಂಡು ಬಾ ಅಂತಲೂ ಹೇಳಲಿಲ್ಲ, ನೋಡ್ತೀನಿ ಅಂತಲೂ ಅನ್ನಲಿಲ್ಲ, ಭೇಟಿ ಮಾಡಿ ಅವ್ರಿಗೆ ದರ್ಶನ ಕೊಡ್ತೀನಿ ಅಂತಲೂ ಅನ್ನಲಿಲ್ಲ. ಮಠದ ಹಿಂಬಾಗಿಲಿನಿಂದ ಅವರು ಹಾನಗಲ್ಲ ಮಠದಿಂದ 6 ಕಿಲೋಮೀಟರ್ ದೂರವಿರುವ ಹಾನಗಲ್ಲ ಮಠದ ಶಾಖಾ ಮಠ ಮಹಾರಾಜಪೇಟೆ ಅನ್ನುವಂಥ ಗ್ರಾಮದಲ್ಲಿದೆ, ಅಲ್ಲಿಗೆ ಹೊರಟೋಗ್ತಾರೆ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿದ್ದರು. ಚರಮೂರ್ತಿಗಳು ಇದನ್ನು ನೋಡಿದರು. ನೀಲಮ್ಮಗೆ ಏನು ಹೇಳಬೇಕು? ಅವಾಗ ಬಂದು, ತಾಯಿ ಅಜ್ಜರ ದರ್ಶನ ನಿನಗೆ ಆಗಲ್ಲ, ಅಲ್ಲಿಂದ ಇಲ್ಲಿ ಬಂದೀಯ, ಅಜ್ಜವ್ರ ತಾಯಿ ನೀನು, ನಾನು ಈ ಮಠದ ಕಾರ್ಭಾರಿಯಾಗಿ ಕೆಲಸ ಮಾಡ್ತೀನಿ, ವ್ಯವಸ್ಥಾಪಕನಾಗಿ ಕೆಲಸ ಮಾಡುವ ಪಟ್ಟಾಧ್ಯಕ್ಷ. ಚರಮೂರ್ತಿಗಳು ನಿನ್ನ ಅಂಗ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಂಥೇಳಿ ಆ ತಾಯಿಗೆ ಒಂದು ಹೊಸ ಸೀರೆ ತರಿಸಿ ಉಡಿಸಿ, ಆಕೆ ತಾಯಿಗೆ ಉಡಿ ತುಂಬಿ ಮಠದೊಳಗೆ ಕರ್ಕೊಂಡು ಬಂದು ಮಠದಲ್ಲಿದ್ದಂಥ ಕೆಲವು ದವಸ ಧಾನ್ಯಗಳನ್ನು ಕೊಟ್ಟು ಒಂದು ಚಕ್ಕಡಿಯನ್ನು ಹೂಡಿಸಿ, ಚಕ್ಕಡಿ ಒಳಗೆ ಅವೆಲ್ಲ ಸಾಮಾನುಗಳನ್ನು ಇಟ್ಟು ಜೋಯಿಸರಹಳ್ಳಿ ಕಳಿಸ್ಕೊಡ್ತಾರೆ. ನಿಮಗೆ ಹೇಳ್ತೀನಿ, ಹಾನಗಲ್ಲ ಮಠದಿಂದ ಸಮೀಪದಲ್ಲಿರುವ 2 ಕಿಲೋಮೀಟರ್ ದೂರದಲ್ಲಿರುವ ಧರ್ಮಾ ನದಿಯನ್ನು ದಾಟುವಾಗ ನದಿ ಮಹಾಪೂರ ಬಂದು ಅವರೇನು ಚರಮೂರ್ತಿಗಳು ಕೊಟ್ಟು ಕಳಿಸಿದ್ರಲ್ಲ, ಚಕ್ಕಡಿ, ಎತ್ತು, ದವಸ ಧಾನ್ಯ, ಉಡಿ ಎಲ್ಲದೂ ನದಿಯಲ್ಲಿ ಕೊಚ್ಚಿ ಹೋಗ್ತದೆ. ತಾಯಿ ಉಳಿದದ್ದೇ ಹೆಚ್ಚೆಂದು, ಆವಾಗ ಆ ತಾಯಿ ಅಲ್ಲಿಂದ ಬರಿಗೈಯಲ್ಲಿ ಜೋಯಿಸರಹಳ್ಳಿ ಬರ್ತಾಳೆ. ಈ ಮಠಕ್ಕೆ ಅವ್ರದ್ದು ಅವಾಗ ಈ ಮನೆ ಬರ್ತಾರೆ. ಅಂದರೆ ಸನ್ಯಾಸಿಗಳ, ವಿರಕ್ತ ಸ್ವಾಮಿಗಳ ಇತಿಹಾಸದಲ್ಲಿ ಶಂಕರಾಚಾರ್ಯರು ಸನ್ಯಾಸವನ್ನು ತ್ಯಾಗ ಮಾಡಿದರು, ತಾಯಿಯ ಸಂಸ್ಕಾರಕ್ಕೆ ಬಂದರು.
ಅವರ ಮನೆಗೆ ಖುದ್ದಾಗಿ ಭಿಕ್ಷೆಗೂ ಬಂದರು ಒಂದು ಸಾರಿ ಶಂಕರಾಚಾರ್ಯರು. ಆದರೆ ಎಂದು ಕುಮಾರ ಶಿವಯೋಗಿ ಸನ್ಯಾಸ ತಗೊಂಡೋ ಅವತ್ತಿನಿಂದ ಅವರ ತಾಯಿಯನ್ನು ನೋಡಲಿಲ್ಲ, ಮನೆಗೂ ಬರಲಿಲ್ಲ. ಇಂಥ ಶ್ರೇಷ್ಠ ವಿರಕ್ತ ಮಹಾಸ್ವಾಮಿ ಕುಮಾರಸ್ವಾಮಿಗಳು. ವಿರತಿ ಅಂದರೆ ವಿರತಿ, ಸನ್ಯಾಸ ಅಂದರೆ ಸನ್ಯಾಸ. ಯಾವ ವಂಚನೆಯೂ ಕೂಡ ಇಲ್ಲ, ಅದರಲ್ಲಿ ಯಾವ ರಾಜಿನೂ ಕೂಡ ಇಲ್ಲ. ಇಂತಹ ಮಹಾನುಭಾವ ಕುಮಾರ ಶಿವಯೋಗಿ ಹುಟ್ಟಿದಂಥ ಈ ಪುಣ್ಯಭೂಮಿ ಸ್ವಾಮಿ. ಅವರು ಜೀವನದ ಒಂದು ಭಾವದ ಒಂದು ಘಟನೆ ಇದು ನಾನು ಹೇಳಿದ್ದು. ಇಂಥ ವೈರಾಗ್ಯಗಳು ಅವರ ಬದುಕಿನಲ್ಲಿ ಭಾಳಷ್ಟಾಗ್ಯವ. ಒಂದಲ್ಲ, ಎರಡಲ್ಲ, ಮೂರಲ್ಲ. ಇದು ಪೂರ್ವಾಶ್ರಮದ ರಕ್ತ ಸಂಬಂಧವನ್ನು ಹರಿದುಕೊಂಡಂತಹ ವಿರಕ್ತ ಸಂದರ್ಭವನ್ನು ಹೇಳುವ ಮಾತಾದರೆ, ವೈರಾಗ್ಯಕ್ಕೆ ಇನ್ನೂ ಸಂಬಂಧಪಟ್ಟ ಹಲವಾರು ಘಟನೆಗಳು ಅವರ ಜೀವನದಲ್ಲಿ ಆಗಿ ಹೋಗ್ಯಾವ. ಇಂಥ ಮಹಾನುಭಾವರೇ ಕಾರಣಿಕರು. ಯಾವೋ 100 ವರ್ಷಕ್ಕೊಂದು ಸಾರಿ ಹುಟ್ಟುತ್ತಾರೆ. ಅಂಥ ಕುಮಾರೇಶನ ಪುಣ್ಯಭೂಮಿ. ಇವತ್ತು ಅಂಥ ಮಹಾನುಭಾವ ನಿಮಗೆ ಗೊತ್ತಿರಲಿ. ನಾವೊಂದು ಜಗದ್ಗುರು ಮಠದ ಸ್ವಾಮಿಗಳು, ಹಾನಗಲ್ ಮಠಕ್ಕೆ ಹೋಗಿದ್ದೀನಿ, 3,000 ಮಠಕ್ಕೆ ಜಗದ್ಗುರು. ನನ್ನ ಮಠದಲ್ಲಿ ಪರಂಪರೆಯಲ್ಲಿ ಹಲವಾರು ಜನ ಜಗದ್ಗುರುಗಳಾಗ್ಯಾರ. ಆ ಜಗದ್ಗುರುಗಳದು ಸ್ಮರಣೋತ್ಸವ ಅಥವಾ ಜಯಂತಿ 3,000 ಮಠದಾಗ ಅಷ್ಟೇ ಆಗುತ್ತೆ. ಆದರೆ ಕುಮಾರ ಶಿವಯೋಗಿಗಳವರ ಸ್ಮರಣೋತ್ಸವ ಮತ್ತು ಜಯಂತಿ ನಾಡಿನ 100 ಮಠಗಳಲ್ಲಿ ನಡೀತದೆ. ಯಾರು ಜಗದ್ಗುರುಗಳು? ಈ ನಾಡಿನ ನಿಜವಾದ ಜಗದ್ಗುರುಗಳು ಅಂದರೆ ಕುಮಾರ ಶಿವಯೋಗಿಗಳು. ಅದಕ್ಕೆ ನಮ್ಮಂಥ ಜಗದ್ಗುರುಗಳೆಲ್ಲರೂ ಅವರಿಗೆ ಶರಣಾಗತರಾಗಿರ್ತೀವಿ. ಅವರ ಯಾವ ಬದುಕು ಇದೆಯಲ್ಲ, ಸ್ವಾಮಿತ್ವದ ಬದುಕು, ಅವರ ಆ ಬದುಕನ್ನು ಸರಿಗಟ್ಟುವ ಸಾಮರ್ಥ್ಯ ಇವತ್ತಿಗೂ ಬೇರೆ ಯಾವ ಸ್ವಾಮಿಗಳಿಗೂ ಕೂಡ ಬಂದಿಲ್ಲ. ಅಂಥ ಕುಮಾರೇಶನ ಈ ಜಾಗದಲ್ಲಿ, ಅವರ ಸ್ಥಾನದಲ್ಲಿ ಇವತ್ತು ಮಠ. ಬಹುಶಃ ಕುಮಾರ ಶಿವಗಳ ಸಂಕಲ್ಪ ಹಿಂಗಿತ್ತು ಕಾಣಿಸ್ತದೆ. ನಾನಾಗಿದ್ದ ಮಠ ಸನ್ಯಾಸಿಯಾಗಿದ್ದಗಳೇ ಆಗುವಂಥ ಮಠ ಅದು ಹಾನಗಲ್ ಮಠ, ವಿರಕ್ತ ಮಠಗಳು. ಆದರೆ ನಾವು ಹುಟ್ಟಿದ ಮನೆಯೂ ಕೂಡ ಮಠನೇ ಆಗಬೇಕು ಅಂತ ಯೋಚನೆ ಮಾಡಿದ್ರು ಕಾಣಿಸ್ತದೆ. ಅದಕ್ಕೆ ಇವತ್ತು ಯಾಕ್ರಪ್ಪ ಅವರು ಹುಟ್ಟಿದ ಮನೆಯೂ ಸಹಿತ ಮಠ ಆಗಿ ಇವತ್ತು ನಡ್ರಿ. ಏನು ಎಂಥ ಒಂದು ಅದ್ಭುತವಾದ ಒಂದು ಸಂಕಲ್ಪ. ಇಲ್ಲಿ ಸದಾಶಿವ ಅಜ್ಜವರು, ಹಿಂದಿನ ಅಜ್ಜವರು, ಹಾನಗಲ್ ಅಜ್ಜವರು ನೆನ್ಕೋಬೇಕು, ನೆನೆಸ್ಬೇಕು. ಅವತ್ತಿನ ಭಕ್ತರು, ನಿಮ್ಮೂರಿನ ಗೌಡರು ಮತ್ತು ಅನೇಕ ಭಕ್ತರು ಕೈ ಜೋಡಿಸಿದರು. ಇಲ್ಲಿ ಇದು ಪ್ರಾರಂಭವಾಯಿತು. ಮುಂಡ್ರಿಗೆ ಜಗದ್ಗುರುಗಳು ದಯಮಾಡಿಸಿದರು. ಆಮೇಲೆ ನಾವು ಸ್ವಲ್ಪ ದಿವಸ ಇದಕ್ಕೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದು ಎಲೆಮರೆ ಕಾಯಿಯಾಗಿ ಎಷ್ಟು ಸೇವೆ ಆಗಿದೆಯೋ ಆಗಿದೆ. ಆದರೆ ಶಿವಯೋಗ ಮಂದಿರ ಸಂಸ್ಥೆಗೆ ಒಳಪಟ್ಟ ನಂತರ ಈ ಅವರ ಜಾಗ ನಿಜಕ್ಕೂ ನೀವು ಜೋಯಿಸರಹಳ್ಳಿ ಭಕ್ತಾದಿಗಳು ಬಹಳ ಪುಣ್ಯ ಮಾಡಿರಪ್ಪ. ಇಂಥ ಕುಮಾರೇಶ ಹುಟ್ಟಿದ ಈ ಜಾಗ ಮಠವಾಗಿ, ಈ ಮಠದಿಂದ ಇನ್ನೂ ಏನೇನು ನಡಿಬೇಕಾಗಿದೆಯೋ ಅವರ ಸಂಕಲ್ಪ ಇಲ್ಲಿ ನಮ್ಮ ಕಾರಂಜಿ ಮಠದ ಶಿವಯೋಗಿ ದೇವರ ಒಂದು ರೂಪದಲ್ಲಿ ಬಂದು ಅಜ್ಜವರು ಭಾಳ ದೊಡ್ಡ ಸೇವೆ ಮಾಡ್ಸಕತ್ಯಾರ.
ಪರಂಪರೆಯಿಂದ ಹಾನಗಲ್ ಮಠದ ಪರಂಪರೆಯಲ್ಲಿ ನಮ್ಮ ಕಾರಂಜಿ ಮಠನೂ ಕೂಡ ಬರುತ್ತೆ. ಹಾಗಾಗಿ ಹಾನಗಲ್ ಅಜ್ಜರು ನನ್ನ ಪರಂಪರೆಯಲ್ಲಿ ಬರುವ ಮಠದ ಒಬ್ಬ ಸ್ವಾಮಿಗಳು, ಒಬ್ಬರ ದೇವರು, ನಾನು ಹುಟ್ಟಿದ ಜಾಗಕ್ಕೆ ಹೋಗಿ ಸೇವಾ ಮಾಡಲಿ ಅಂತೇಳಿ ಶಿವಯೋಗಿ ದೇವರನ್ನೇ ಕಳಿಸಿದರು ಅಂತ ಕಾಣಿಸುತ್ತೆ. ಭಾಳ ಚೆನ್ನಾಗಿ ಹೈ ಎಜುಕೇಟೆಡ್ ನಮ್ಮ ಶಿವಯೋಗಿ ದೇವರು, ಹೆಮ್ಮೆ ಆಗಿದೆ. ಅಲ್ಲಿ ಒಂದು ಆದರ್ಶ, ಒಂದು ದಿವ್ಯ ದರ್ಶನ ಲೋಕ ಕಲ್ಯಾಣಕ್ಕಾಗಿ ಆಗ್ತಾಯಿತ್ತು. ವೈರಾಗ್ಯ, ಭಕ್ತಿ, ಜ್ಞಾನ ಇದೆಲ್ಲದರಲ್ಲೂ ಕೂಡ ಕುಮಾರ ಶಿವಯೋಗಿಗಳವರು ನಿಸ್ಸೀಮರು. ಅವರನ್ನು ಆ ಒಂದು ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ. ಹಾಗಾಗಿ ಅಂಥ ಯೋಗಿ ಪುಂಗವರು ಹುಟ್ಟಿದ ಈ ಪುಣ್ಯಭೂಮಿ ಇದು ಶ್ರೇಷ್ಠವಾದದ್ದು. ಅವರ ಒಂದು ವೈರಾಗ್ಯ ಭಾವ, ಭಕ್ತಿ, ವೈರಾಗ್ಯ ಮತ್ತು ಅನುಭವ ಇವೆಲ್ಲದರಲ್ಲೂ ಕೂಡ ಅವರನ್ನು ಸರಿಗಟ್ಟವರು ಈ ನಾಡಿನಲ್ಲಿ ಯಾರೂ ಇಲ್ಲ. ಅವರ ವೈರಾಗ್ಯ ಎಷ್ಟೊಂದು ಶ್ರೇಷ್ಠವಾದದ್ದು. ನಮ್ಮ ನಾಡಿನಲ್ಲಿ, ನಮ್ಮ ಭಾರತ ಖಂಡದಲ್ಲಿ ಸನ್ಯಾಸಕ್ಕೆ ಬಹುದೊಡ್ಡ ಹೆಸರು ಶಂಕರಾಚಾರ್ಯರು. ಅವರು ಕೇರಳದಲ್ಲಿ ಹುಟ್ಟುತ್ತಾರೆ. ಹುಟ್ಟಿದ್ದಂಕನೇ 4 ವರ್ಷ, 5 ವರ್ಷ, 6 ವರ್ಷ ಆಗ್ತಿದ್ದಂಕನೇ ಅವರ ಮನಸ್ಸಿನಲ್ಲಿ ಸನ್ಯಾಸದ ಮೊಳಕೆ ಹೊಡೀತದೆ. ನಾನು ಸನ್ಯಾಸಿ ಆಗಬೇಕು, ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದಂಥ ಶಂಕರರು ಭಗವಂತನ ಆಣತಿಯಂತೆ ಈ ಭೂಲೋಕಕ್ಕೆ ಬರ್ತಾರೆ. ಆಮೇಲೆ ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸವನ್ನು ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ 4ನೇ ವರ್ಷಕ್ಕೇ ಅವರ ಮನಸ್ಸಿನಲ್ಲಿ ಸನ್ಯಾಸದ ಮೊಳಕೆ ಹೊಡೀತದೆ. ಸನ್ಯಾಸ ಅಂದ್ರೇನು ಅಂದರೆ, ಒಳ್ಳೆಯದಕ್ಕಾಗಿ ನನ್ನ ಬೇಕು ಬೇಡಗಳನ್ನು ತ್ಯಾಗ ಮಾಡೋದಿದೆಯಲ್ಲ, ಅದಕ್ಕೆ ಸನ್ಯಾಸ ಅಂತ ಕರೀತಾರೆ. ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯದು ಮಾಡೋ ಸಲುವಾಗಿ ನನ್ನ ಬದುಕಿನ ಬೇಕು ಬೇಡುಗಳನ್ನು ಹತ್ತಿಕ್ಕಿ ಆ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ, ಇದಕ್ಕೆ ಸನ್ಯಾಸ ಅಂತ ಕರೀತಾರೆ. ಇದು ಎಲ್ಲರಿಗೂ ಬರೋಕ್ಕೆ ಸಾಧ್ಯವಿಲ್ಲ. ಯಾರು ಒಂದು ಭಗವಂತನ ಆದೇಶದ ಮೇರೆಗೆ ಭೂಲೋಕಕ್ಕೆ ಬರ್ತಾರೆ ಅಂಥವರಿಗೆ ಮಾತ್ರ ಸಾಧ್ಯ. ಹಾಗೆ ಭಗವಂತನ ಆದೇಶದ ಮೇರೆಗೆ ಈ ಲೋಕಕ್ಕೆ ಬಂದ ಶಂಕರರು ಸನ್ಯಾಸದತ್ತ ಅವರ ಮನಸ್ಸು ತುಡಿತದೆ. ಅವರವ್ಗೆ ಹೇಳ್ತಾರೆ, ನಾನು ಸನ್ಯಾಸಿ ಆಗಬೇಕು. ಅಷ್ಟು ಅವರು ಹುಟ್ಟಿದ ತಕ್ಷಣವೇ ಅವರ ತಂದೆ ಸತ್ತು ಹೋಗ್ತಾರೆ. ತಾಯಿ ಒಬ್ಬಳೇ ಉಳಿತಾಳೆ. ಆವಾಗ ಇದ್ದ ಒಬ್ಬನೇ ಮಗ ತಾಯಿಗೆ, ಶಂಕರರು. ತಾಯಿಗೆ ಹೇಳ್ತಾರೆ, ಅಮ್ಮ ನಾನು ಸನ್ಯಾಸಿ ಆಗಬೇಕು. ಆಕೆ ಅಂತಾಳೆ, ಈ ಹುಡುಗ ಇನ್ನೂ 4 ವರ್ಷದ್ದೈತಿ, ಈಗಲೇ ಸನ್ಯಾಸದ ಮಾತಾಡ್ತದೆ, ನಾನು ಸನ್ಯಾಸಿ ಆಗ್ತೀನಿ ಅಂತ ಒಂದೇ ಸಮನೆ ದುಂಬಾಲು ಬಿದ್ದಿದೆ ನನಗೆ, ಹೇಗೆ ಮಾಡಬೇಕು? ನನಗೆ ಇನ್ನೊಬ್ಬ ಮಗ ಇಲ್ಲ,
ನನ್ನ ವಂಶ ವೃಕ್ಷ ಬೆಳಿಬೇಕು ಅನ್ನೋ ಆಸೆ. ಆದರೆ ಇನ್ನೊಂದು ಮಗ ಇದ್ದಿದ್ರೆ ಇವನು ಸನ್ಯಾಸಕ್ಕೆ ಬಿಟ್ಟುಬಿಡ್ಬೋದಾಗಿತ್ತು. ಆದರೆ ಹೇಗೆ ಸನ್ಯಾಸಿ ಮಾಡೋಕ್ಕೆ ಬಿಡಬೇಕು? ಯಾವಾಗಲೂ ಹಡೆದ ತಾಯಿ ಸನ್ಯಾಸಕ್ಕೆ ಅಪ್ಪಣೆ ಕೊಡಬೇಕು. ಆಕೆ ಪರ್ಮಿಷನ್ ಕೊಡಬೇಕು. ಆಕೆ ಪರ್ಮಿಷನ್ ಕೊಡಲಾರ್ದೇ ಯಾವ ತಾಯಿಯ ಮಗ ನಾನು ಸನ್ಯಾಸಿ ಆಗ್ತೀನಿ ಅಂತ ಬಿಟ್ಟು ಹೋದರೆ ಆ ಸನ್ಯಾಸ ಪೂರ್ಣ ಆಗಲ್ಲ. ಅದಕ್ಕೆ ತಾಯಿ ಅಪ್ಪಣೆ ಬೇಕು. ಆ ತಾಯಿ ಅದಕ್ಕಾಗಿಯೇ ಅವರು ದುಂಬಾಲು ಬೀಳ್ತಾರೆ. ನಾನು ಸನ್ಯಾಸಿ ಆಗಕ್ಕೆ ಬಿಡು, ಅಪ್ಪಣೆ ಕೊಡು. ತಾಯಿ ಹೇಳ್ತಾಳೆ, ಮಗ ನನಗೆ ಇಷ್ಟ ಇಲ್ಲ ನೀನು ಸನ್ಯಾಸಿ ಆಗೋದು, ನನ್ನ ವಂಶವೃಕ್ಷ ಬೆಳಿಬೇಕು. ಆವಾಗ ಶಂಕರರು ತಾಯಿ ಇಷ್ಟು ಹೇಳಿದರೂ ಕೂಡ ಅದ್ಭುತವಾದ ಆಲೋಚನಾ ಶಕ್ತಿ